ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಫಟಾಫಟ್ ಅಂತ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಕ್ರಿಸ್ಪಿಯಾಗಿರ್ತದೆ, ಸೇಮ್ ಪಕ್ಕ ವಡೆ ಥರನೇ ಇರ್ತಾನೆ. ಉದ್ದಿನ ಬೇಳೆ ಏನು ನೆನೆ ಹಾಕ್ಬೇಕಂತಲೇ ಇಲ್ಲ, ಈಸಿಯಾಗಿ ಫಟಾಫಟ್ ಅಂತ ಮಾಡ್ಬೋದು. ಇದಕ್ಕೆ ಬೇಕಾದ ಸಾಮಗ್ರಿ ಜೀರಿಗೆ ಮತ್ತು ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಮತ್ತು ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಕರಿಬೇವು ಮತ್ತು ಜಿಂಜರ್ ಚಾಪ್ಸ್, ಬೇಕಿದ್ರೆ ಈರುಳ್ಳಿ ಸಹ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಮತ್ತು 1 ಕಪ್ ರವೆ, ನೀರು, ಉಪ್ಪು, ಎಣ್ಣೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಸಿ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಮನೇಲಿದ್ದ ಸಾಮಗ್ರಿಯಲ್ಲೇ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಇದು ಸಂಜೆ ಸ್ನ್ಯಾಕ್ಸಿಗೆ ಸಹ ಮಾಡ್ಕೊಳ್ಬೋದು. ಯಾರಾದರೂ ನೆಂಟರು ಬಂದರೆ ಎಲ್ಲ ಸಾಮಗ್ರಿಗಳು ಸಾಮಾನ್ಯವಾಗಿ ಮನೆಯಲ್ಲೇ ಇರುತ್ತೆ. ನಿಮ್ಮ ಹತ್ರ ಇನ್ ಕೇಸ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯನ್ನು ಮಿಕ್ಸಿಗೆ ಹಾಕಿ ಗರ್ರ ಅಂತ ಮಾಡಿ ಬೀಜ ಮತ್ತು ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಅಷ್ಟೇ. ಮನೇಲಿದ್ದ ಸಾಮಗ್ರಿಯಲ್ಲೇ ಫಟಾಫಟ್ ಅಂತ ಮಾಡುವಂಥ ವಡ ಇದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಪಾತ್ರೆ ಬಿಸಿ ಹಾಕ್ಲಿಕ್ಕೆ ಇಟ್ಟಿದ್ದೇನೆ, ಬಿಸಿ ಆಗಿದೆ. ಇಲ್ಲೊಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೇನೆ. ಜಸ್ಟ್ ಫ್ಲೇವರ್, ಒಗ್ಗರಣೆ ಥರ ಅಂತ ಸಹ ಹೇಳ್ಬೋದು. ಅದು ಸಹ ಚೆನ್ನಾಗಿ ಕಾಯಲಿ. ಇದಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ, ಹೆಚ್ಚಿದ ಕರಿಬೇವು, ಹೆಚ್ಚಿದ ಶುಂಠಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಸಹ ಹಾಕ್ಕೊಳ್ತೇನೆ. ಇದನ್ನೆಲ್ಲ ಜಸ್ಟ್ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ವನ್ನು ಸ್ಲೋ ಇಟ್ಕೊಂಡು ಫ್ರೈ ಮಾಡಿ. ಈಗ ಫ್ರೈ ಆಗಿದೆ. ನಾನು ಇದೇ ಕಪ್ಪಲ್ಲಿ ರವಾ ತಗೊಂಡ ಕಾರಣ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ತೇನೆ. 2 ಕಪ್ಪು ನೀರು ತಗೊಳ್ತೇನೆ ಇಲ್ಲಿ. ಕಾಯ್ತಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ನೀರು ಕಾದಿದೆ. ಇದಕ್ಕೆ 1 ಕಪ್ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸಹ ಗಂಟಾಗಬಾರ್ದು, ಹಾಗೆ ಕಲಿಸ್ಕೊಂಡು ಇದು ಗಟ್ಟಿ ಆಗೋವರೆಗೂ ಬಿಡಿ. ಅಂದರೆ ಒಂಥರ ಗಟ್ಟಿ ಕನ್ಸಿಸ್ಟೆನ್ಸಿ, ನಮ್ಮದು ಗೋಧಿ ಹಿಟ್ಟಿನ ಹದಕ್ಕೆ ಬರಬೇಕಿದು. ಉಪ್ಪಿಟ್ಟು ಗಟ್ಟಿ ಆದರೆ ಹೇಗಾಗುತ್ತೆ ನೋಡಿ, ಅದೇ ಅದಕ್ಕೆ ಬರಬೇಕು. ಇದಕ್ಕೆ ಕಲರ್ ಏನೂ ಹಾಕ್ತಿಲ್ಲ, ಅರಿಶಿನ ಪುಡಿ ಏನೂ ಹಾಕ್ತಿಲ್ಲ. ಯಾಕಂದರೆ ಅದು ಚಿಲ್ಲಿ ಫ್ಲೇಕ್ಸ್ ಕಲರ್ ಮತ್ತು ಕರಿಬೇವು, ಹಸಿಮೆಣ್ಸಿನ ಕಲರೇ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಸಹ ಕಾಣ್ತದೆ. ಈಗ ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಬರ್ತಿದೆ, ಆದರೂ ಸಾಕಾಗಲ್ಲ. ಈ ಪಾತ್ರೆ ಬಿಡಬೇಕು, ಅಷ್ಟು ಗಟ್ಟಿ ಆಗಬೇಕು. ಇನ್ನೂ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕದು ಕನ್ಸಿಸ್ಟೆನ್ಸಿ. ಇದು ರವಾ ಅಂದರೆ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿ ಬಂತು. ಇದು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಈಗ ಬೆಳಗ್ಗೆ ಅರ್ಜೆಂಟ್ ಸ್ಕೂಲ್ ಇದ್ದವರು ಮುಂಚಿನ ದಿವಸನೇ ಈ ಥರ ಅಟ್ಟ ಮಾಡಿಕೊಂಡು, ಅಂದರೆ ಏನೀಗ ದೋ ಮಾಡ್ತಾ ಇದ್ದೆ ನಾನು ರವಾದು, ಆ ಥರ ಮಾಡಿಕೊಂಡು ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಖಾಲಿ ಅದೇ ಉದ್ದಿನ ವಡೆ ಶೇಪ್ ಕೊಟ್ಟು ಕರ್ದಿ ಸಹ ಬಾಕ್ಸಿಗೆ ಹಾಕ್ಬೋದು, ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಅದು ಇನ್ನೊಂದು 2 ಸೆಕೆಂಡ್ ಹಂಗೆ ಬೇಯಿಸ್ಕೊಂಡು ಮತ್ತೆ ತೋರಿಸ್ತೇನೆ ಯಾವ ಕನ್ಸಿಸ್ಟೆನ್ಸಿಲಿ ಬರಬೇಕು ಅಂತ. ಮತ್ತೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇನ್ನೊಂದು 2 ಸೆಕೆಂಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದೊಂದು 2 ನಿಮಿಷ ಹಾಗೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ಶೇಪ್ ಸಹ ಬರ್ತದೆ ಅವಾಗ, ಕ್ಲೀನ್ ಶೇಪ್. ನಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಈಗ ಬರ್ತದೆ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೇನೆ. ರೆಡಿಯಾಗಿದೆ ಕಂಪ್ಲೀಟ್. ಹೇಗೆ ಚಪಾತಿ ಇಟ್ಟಿದೆ ನೋಡಿ ಅದೇ ಥರ ಬಂದಿದೆ. ಇದನ್ನು ತಣ್ಣಗಾದ್ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೆಕ್ಸ್ಟ್ ಸ್ಟೆಪ್ ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಉದ್ದಿನ ವಡೆ
ಅದೇ ಶೇಪ್ ಕೊಟ್ಟರೆ ಆಯಿತು. ಈ ಥರ ಬಾಲ್ ಥರ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಮಿಡ್ಲ್ 2 ಸೈಡ್ಸ ಹೋಲ್ ಮಾಡಬೇಕು. ಪ್ರೆಸ್ ಮಾಡಬೇಕು, ಇಂಚ ಹೋಲ್ ಮಾಡಬೇಕು. ರಟ್ ಸೈಡ್ಲ ಮಾಡಬೇಕು. ಹಾಂ, ಅಂಚ ವೆರಿ ಗುಡ್. ಓಕೆ, ಜೊತೆ ನೆಕ್ಸ್ಟ್ ಒನ್. ಬೌಲಲ್ಲಿ 20ರಿಂದ 25 ಆರಾಮ್ಸೆ ಆಗ್ತಿದೆ, ಆಗುತ್ತೆ ಒದ್ದೆ ಬೌಲಲ್ಲಿ ರವಾಲ್ಲಿ. ಪುಟ್ಟು ನಿಮ್ಮ ಸೈಜಿಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ಈಗ ಲಾಸ್ಟ್ ಒಂದು ಜಿಯಾ ಮೇಡಮ್ ಕೈಯಲ್ಲಿ ಇದೆ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೇನೆ ಬಿಸಿ ಆಗಲಿಕ್ಕೆ ಅಂತ. ಬಾಣಲಿ ಬಿಸಿ ಆಗಿದೆ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾಯಿಲಿ ಎಣ್ಣೆ. ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಯಾಕಂದರೆ ಇದು ಬೇಗ ಫ್ರೈ ಆಗ್ತದೆ. ಯಾಕಂದರೆ ಆಲ್ರೆಡಿ ಬೆಂದಿರ್ತದೆ ಮುಕ್ಕಾಲು ವಾಸಿ. ಸ್ವಲ್ಪ ಕ್ರಿಸ್ಪಿನೆಸ್ಸಿಗೆ ಹಾಗೆ ಡೀಪ್ ಫ್ರೈಯಲ್ಲಿ ಏನು ತುಂಬ ಬೇಯಬೇಕಂದಿಲ್ಲ, ಜಸ್ಟ್ ಕಲರ್ ಚೇಂಜ್ ಆದ ಸಾಕು. ಬನ್ನಿ ಎಣ್ಣೆ ಕಾದಿದೆ ನೋಡ್ಕೊಳ್ಳೋಣ. ಓ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಲೋ ಸಿಮ್ಮಲ್ಲಿ ಇಟ್ಟು ಇದನ್ನು ಬಿಡ್ಕೊಳ್ಳೋಣ. ನಂದು ಬಾಣಲಿ ಚಿಕ್ಕದಿದ್ದ ಕಾರಣ 3 ಅಥವಾ 4 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ದೊಡ್ಡದಿದ್ರೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಸ್ಲೋ ಸಿಮ್ ಕಂಪ್ಲೀಟ್ ಸ್ಲೋಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಹಚ್ಚಿ 2 ಸೈಡ್ಸ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಏನು ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ಲ. ಸ್ಲೋ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅದು ಉದ್ದಿನ ವಡೆ ಕಲರ್ ಬರಬೇಕು. ಹೀಗೆ ಮಗ್ಚಿ 2 ಸೈಡ್ಸ ಚೆನ್ನಾಗಿ ಬೇಯಿಸ್ಕೊಬೇಕು. ಏನು ತುಂಬ ಬೇಯಿಸ್ಕೊಳ್ಬೇಕಂತಿಲ್ಲ, ಉದ್ದಿನ ವಡೆ ಕಲರ್ ಡಾರ್ಕ್ ಬ್ರೌನ್ ಬಂದರೆ ಸಾಕು. ಆಲ್ರೆಡಿ ಮುಕ್ಕಾಲು ವಾಸಿ ನಾವು ಅದರಲ್ಲೇ ಹಿಟ್ಟಲ್ಲೇ ಬೆಂದಿರುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ. ಸ್ಲೋಲಿ ಸಿಮ್ಮಲ್ಲಿ ಬೇಯಿಸಿದರೆ 2 ಸೈಡ್ಸ ಒಳಗೆಲ್ಲ ಚೆನ್ನಾಗಿ ಬೇಯ್ತದೆ. 2 ಸೈಡ್ಸ ಒಂದೇ ಥರ ಬೇಯುತ್ತೆ ಅಂತ ಅಷ್ಟೇ. ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನ್ ಆಗ್ತಾ ಇದೆ. ಆಗಿದೆ ಕರೆಕ್ಟ್ ಉದ್ದಿನ ವಡೆ ಕಲರ್ ಡಾರ್ಕ್ ಬ್ರೌನ್ ಬಂದಿದೆ. ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ತೇನೆ, ತಟ್ಟೆಗೆ ಹಾಕ್ಕೊಳ್ತೇನೆ. ಹಾಗೆ ಬೇರೆದನ್ನೆಲ್ಲ ಸಹ ಫ್ರೈ ಮಾಡ್ಕೊಂಡು ಬರೋಣ. ಇದು ಸೆಕೆಂಡ್ ಟೈಮ್ ಹಾಕಿ ಇಮಿಡಿಯೇಟ್ ಸ್ಪೂನ್ ಅಥವಾ ಏನೇ ಆಗಲಿ ಚಮಚ ಏನು ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಮಗ್ಚ್ಕೊಳ್ಳಿ. ಫ್ರೆಂಡ್ಸ್, ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೇನೆ. ಇದು ಮಕ್ಕಳದಲ್ಲ ದೊಡ್ಡವ್ರದ್ದು ಸಹ ಫೇವ್ರೇಟ್. ಇಡ್ಲಿ ಮಾಡಿರುವಾಗ ಅಯ್ಯೋ ನನಗೆ ಉದ್ದಿನಬೇಳೆ ಸೋಕ್ ಮಾಡಲಿಕ್ಕೆ ಅಂದರೆ ನೆನೆ ಹಾಕಲಿಕ್ಕೆ ಮರೆತೋಯ್ತು ಅಂತ ಹೇಳುವಾಗ ಇದು ಫಟಾಫಟ್ ಅಂತ ಮಾಡ್ಬೋದು. ಯಾವುದಾದ್ರೂ ನೆಂಟರು ಬಂದರೂ ಸಹ ಫಟಾಫಟ್ ಮಾಡಿ ಕೊಡ್ಬೋದು. ಮನೆಯಲ್ಲೇ ಇರುವಂಥ ಸಾಮಗ್ರಿಯಲ್ಲಿ ಮಾಡೋದು ಇದು ಬೆಸ್ಟ್ ಸ್ನ್ಯಾಕ್ಸ್. ಸೇಮ್ ಉದ್ದಿನ ವಡಕ್ಕೂ ಇದಕ್ಕೂ ಏನೂ ಟೇಸ್ಟ್ ಚೇಂಜಸ್ಸೇ ಇರೋದಿಲ್ಲ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಸಹ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಈಸಿಯಾಗಿ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮರುದಿವಸ ಎದ್ದು ಆಯಿಲ್ಗೆ ಹಾಕಿ ಫ್ರೈ ಮಾಡಿ ಕೊಡ್ಬೋದು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ಅಂತಾನೆ ಫ್ರೆಂಡ್ಸ್. ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅಂದರೆ ಗಂಟೆಯನ್ನು ಸಹ ಒತ್ತಿ, ನಿಮಗೆ ನಾನು ಮಾಡೋ ಹೊಸ ವೀಡಿಯೋಸಿನ ಅಪ್ಡೇಟ್ ಸಿಗ್ತದೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ. ಟೇಕ್ ಕೇರ್, ಬಾಯ್. ಜಿಯಾ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಚೆನ್ನಾಗಿದೆಯಾ? ಹೌದಾ? Thank you for liking my video. Bye.